ಎಲ್ಲಿ ಹೊಂಟ್ರಿ ಯಜಮಾನ್ರ? ಎಲ್ಲಿ ಮೆಡಿಕಲ್? ಹಾಂ ಹಾಂ ಗೋಕುಲ್ ರೋಡಿ 24/7 ಇರುವಂತ ಮೆಡಿಕಲ್ಗೆ ಹೋಗಿದ್ದೆ ಸರ್. ವಿವೇಕಾನಂದ ಹೋಗಿದ್ದೆ ಸರ್. ಹುಬ್ಬಳ್ಳಿಯ ಕೆಎಂಸಿ ಆರ್ಐ ಅವ್ಯವಸ್ಥೆ, ಔಷಧಿ ಸಿಗದೆ ಸಾರ್ವಜನಿಕರ ಪರದಾಟ. ಕರ್ನಾಟಕದ ಸಂಜೀವಿನಿ ಎಂದೇ ಹೆಸರು ಪಡೆದಿರುವ ಹುಬ್ಬಳ್ಳಿಯ ಕೆಎಂಸಿ ಆರ್ಐ ಆಸ್ಪತ್ರೆ ಮತ್ತೆ ಅವ್ಯವಸ್ಥೆಯಿಂದ ಸುದ್ದಿಯಲ್ಲಿದೆ. ರಾತ್ರಿ ವೇಳೆಯಲ್ಲಿ ಔಷಧಿ ಸಿಗದೆ ರೋಗಿಗಳ ಸಂಬಂಧಿಕರು ಓಡಾಡಿದ ಘಟನೆ ಜನರಲ್ಲಿ ಆಕ್ರೋಶ ಉಂಟು ಮಾಡಿದೆ. ಸರ್ಕಾರದ ಹೆಮ್ಮೆ ಎಂಬ ಕೆಎಂಸಿ ಆರ್ಐ ಆದರೆ ನೆಲದ ಸತ್ಯ ಬೇರೆಯೇ ಇದೆ. ರಾತ್ರಿ 2 ಗಂಟೆಗೆ ವಿಷಪ್ರಾಶನಗೊಂಡ ರೋಗಿಯನ್ನ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ತುರ್ತು ಚಿಕಿತ್ಸೆಗೆ ಬೇಕಾದ ಮೂಲಭೂತ ಇಂಜೆಕ್ಷನ್ ಮತ್ತು ಔಷಧಿ ಆಸ್ಪತ್ರೆಯಲ್ಲಿ ಲಭ್ಯವಿರಲಿಲ್ಲ. ಔಷಧಿ ಅಂಗಡಿಗಳು 24/7 ಓಪನ್ ಇರುತ್ತೆ, ಹೊರಗೋಗಿ ತಂದುಕೊಳ್ಳಿ ಅಂತ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಯ ಕಡೆಯವರಿಗೆ ಹೇಳಿದ್ದಾರೆ. ರೋಗಿಯ ಸಂಬಂಧಿಕರು ಬೇಸರದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೀವ ಉಳಿಸಬೇಕು ಅಥವಾ ಔಷಧ ಹುಡುಕಬೇಕು ಎಂಬ ಗೊಂದಲದಲ್ಲಿ ನರಗುಂದದಿಂದ ಬಂದ ಕುಟುಂಬ ಕಣ್ಣೀರಾಗಿದ್ದು ಬೇಸರ ವ್ಯಕ್ತಪಡಿಸಿದೆ. ಆಸ್ಪತ್ರೆಯೇ ಜನರ ಜೀವದ ಪೂರೈಕೆ ಆಗಬೇಕಾದ್ರೆ ಇಲ್ಲಿ ನಡೀತಾ ಇರುವ ಚಾಳಿಯೇ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಎಂಬ ಆರೋಪ ಕೇಳಿಬಂದಿದೆ. ಹೊರಗೆ ಔಷಧ ಬರೆದು ಕೊಡಬೇಡಿ ಎನ್ನುವ ಸರ್ಕಾರದ ಆದೇಶ ಇದ್ರೂ ಆಸ್ಪತ್ರೆ ತನ್ನ ಹಳೆಯ ಕ್ರಮವನ್ನ ಮುಂದುವರೆಸಿದೆ. ಸಿಬ್ಬಂದಿಯ ನಿರ್ಲಕ್ಷ್ಯ, ವೈದ್ಯರ ಜವಾಬ್ದಾರಿಯ ಕೊರತೆ ಮತ್ತು ವ್ಯವಸ್ಥೆಯ ವೈಫಲ್ಯ ಇದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಈ ಬಗ್ಗೆ ಕಣ್ಣು ತೆರೆದು ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ಜೋರಾಗಿದೆ. ಶ್ರೀನಿಧಿ ನ್ಯೂಸ್, ಹುಬ್ಬಳ್ಳಿ. ಒಂದು ಗೋಕುಲ್ ರೋಡಿ 24/7 ಇರುವಂತ ಮೆಡಿಕಲ್ಗೆ ಹೋಗಿದ್ದೆ ಸರ್. ವಿವೇಕಾನಂದ ಹೋಗಿದ್ದೆ ಸರ್. ಇಷ್ಟು ರಾತ್ರಿಯಾಗ ಎಷ್ಟಾಯ್ತು ನೋಡ್ರಿ? 2 ಆಯ್ತಲ್ಲ ಟೈಮ್. ಇಲ್ಲ ಸರ್, ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರೆ ಸರ್, ಅದು ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು KMC ಆಗಿಂದ ಅಡ್ಡಾಡಿ ಸಾಕಾಯ್ತು. ಯಾವ್ದು ಮೆಡಿಕಲ್ ಬರ್ದಾರ? ಇಷ್ಟು ರಾತ್ರಿಯಾಗ ನಿಮ್ಗೆ ಬರ್ದಾರ? ಹ್ಞೂ ಸರ್. ಯಾವ ಊರು ನಿಮ್ದು? ನಮ್ಮ ನರಗುಂದ್ ಸರ್. ಏನಂತ ಬರ್ದು ಕೊಟ್ರ ರಾತ್ರಿ? ಇದನ್ನೊಂದು ಔಷಧ ತೊಗೊಂಬ ಅಂತ ಹೇಳಿ ಸರ್. ಈ ಔಷಧ ನಮಗೆ ಫೋನ್ಯಾಗ ಹೊಡೆದು ಹಿಂಗೆ ಮಾಡಿ ತೊಗೊಂಬರೋಕಂತ ಕಳ್ಸ್ಯಾರ. ಅಲ್ರಿ KMC ಇರೋದು ಇಲ್ಲ ಐತಲ್ಲ? ಹೌದು, KMC ಇಷ್ಟೊತ್ತನ ಅಡ್ಡಾಡಿ ಬನ್ನಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ ನೀವು? ನಾನು ತತ್ವದರ್ಶಿ ಹೋಗಿದ್ದೆ ಸರ್. ಆಮೇಲೆ ಸುಶ್ರಿಯ ಹೋಗಿದ್ದೆ. ಆಮೇಲೆ ಈ ಗೋಕುಲ್ ರೋಡಿಗೆ 2 ಊರು ತೋರ್ಸಿರೋದು ಏನ್ ಬರ್ದಾರ? ಓಡ್ಕೊಂಡ್ ಹೊಂಟ್ರಿ ಯಾಕೆ ನೀವು? ಗಾಡಿ ಇಲ್ಲ? ಇಲ್ಲ ಸರ್, ಗಾಡಿ ಇಲ್ಲ. ನಾವು ಬೇರೆ ಊರಿಂದ ಬಂದೇವೆ ಸರ್. ಇದನ್ನ ಯಾರು ಬರ್ದವ್ರ? ಇವು KMC ಆಗಿರುವಂತ ಡಾಕ್ಟರ್ಸ್ ಬರ್ತಾರೆ ಸರ್. ಬರೋದು ನಿಮ್ಗೆ ಯಾವಾಗ ಕಳಿಸ್ಯಾರ ನಿಮ್ಮನ್ನ? ನನಗೆ ಮಿನಿಮಮ್ 12 ಗಂಟೆ ಸುಮಾರು ಕಳಿಸ್ಯಾರ ಸರ್ ಹೊರಗಡೆ. ಏನಾಯ್ತು ನಿಮ್ಮ ಪೇಷಂಟ್ಗೆ? ಪೇಷಂಟಿಗೆ ಅದು ಇಸಾ ಕೊಡ್ತೈತಿ ಸರ್. ಇಸಾ ಕುಡ್ದೈತಿ. ಇಸಾ ಕುಡ್ದಿದ್ದಕ್ಕ ಈ ಔಷಧಿ ಇಲ್ಲ ಅಂತೇಳಿ ನನ್ನ ಮಗಳು 1.5 ವರ್ಷದ ಐತಿ ಸರ್. ಬರೀ 1.5 ವರ್ಷದ ಇದನ್ನ ತೊಗೊಂಬರೋಕಂತ ಕಳ್ಸ್ಯಾರ. ನಾ ಅಡ್ಡಾಡಿ ಸಾಕಾತ್ರಿ ಇವಾಗ. ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ತೀನಿ ಸರ್. ಅವಳು ಅಷ್ಟು ಇಡೀ ಹುಬ್ಬಳ್ಳಿ ಅಡ್ಡಾಡ್ರಿ? ಎಲ್ಲ ಅಡ್ಡಾಡಿದ್ದೀನಿ ಸರ್. ಇವಾಗ ನರಗುಂದ್ಲಿದ್ದ ಬಂದು ಯಾಕೆ ನಿಮ್ಮ ಕಡೆ ಗಾಡಿ ಇಲ್ಲ? ಗಾಡಿ ಇಲ್ಲ ಸರ್. ನಾವು ಪರೂರು ನನ್ನ ಗಾಡಿ ತರ್ತೀವಿ ಸರ್. ಬೇರೆ ಊರಾಗಿದ್ದ ಬರ್ಬೇಕಲ್ಲ. ಈಗ ಅದಕ್ಕೆ ಓಡ್ಕೊಂಡು ಹೊಂಟ್ರಿ ನೀವು? ಈಗ ಓಡ್ಕೊಂತ ಅಡ್ಡಾಡ್ರಿ ನೀವು ಎಲ್ಲ ಕಡೆ? ಅಡ್ಡಾಡೇನು ಸರ್. ಇವಾಗ ಓಡ್ಕೊಂತ ಅಡ್ಡಾಡಿದ್ರೆ ಸಾಕಾಗಿ ಇನ್ನು KMCಗೆ ಹೋಗ್ಬೇಕು ನಾನು. ಮತ್ತೆ ಇಲ್ಲರಿ ಮತ್ತೇನು ಮಾಡೋದು ಅಂತ ಕೇಳ್ಬೇಕು ಸರ್. ಆಯ್ತು ಬರ್ರಿ, ನಾವು ಮಾತಾಡ್ತೀವಿ ಬರ್ರಿ.